ಈ ಅರಮನೆಯಲ್ಲಿ ಎಲ್ಲರೂ ಒಳ್ಳೆಯವರೇ. ಆದರೆ ಮತ್ತೆ ಹಳೆಯ ನೆನಪೇಕೆ? ಹೌದು ಮಾಂಡವಿ, ರಾಮ, ಲಕ್ಷ್ಮಣ, ಸೀತೆ ಕಾಡಿಗೆ ಹೋಗಲು ನಾನೇ ಕಾರಣ. ಅವರು 14 ವರ್ಷ ವನವಾಸ ಪಡಲು ನಾನೇ ತಾನೇ ಕಾರಣ. ಆದರೂ ರಾಮ, ಸೀತೆ ನನ್ನನ್ನು ಪ್ರೀತಿಯಿಂದ ಕಾಣುತ್ತಾರೆ. ಇದಕ್ಕೆ ನಾನು ಅರ್ಹಳೆ ಮಾಂಡವಿ. ಆದರೆ ನನ್ನ ಪುತ್ರ ಭರತನ ಭಾವನೆ ಏನೆಂದು ನನಗಿನ್ನೂ ಅರ್ಥವಾಗಿಲ್ಲ. ನಿಮ್ಮ ಪುತ್ರನ ಮೇಲೆ ನಿಮಗೆ ಸಂದೇಹವೇ? ನನ್ನ ಮೇಲಿನ ಅವನ ಕೋಪ ಇನ್ನೂ ಆರಿಲ್ಲವೆಂಬ ಸಂದೇಹ. ಅಂದು ನನ್ನೊಂದಿಗೆ ಆಕ್ರೋಶದಿಂದ ಕೂಗಾಡಿದ ಅವನು ಅನಂತರ ನನ್ನೊಂದಿಗೆ ಆತ್ಮೀಯತೆಯಿಂದ ಮಾತನಾಡಿಯೇ ಇಲ್ಲ. ರಾಮನಂತೆ ಪ್ರೀತಿಯಿಂದ ಹತ್ತಿರ ಬಂದಿಲ್ಲ. ಅತ್ತೆಯವರೇ, ಅವರಿಗೆ ನಿಮ್ಮ ಮೇಲೆ ಖಂಡಿತವಾಗಿಯೂ ಮೊದಲಿನ ಕೋಪವಿಲ್ಲ. ರಾಮನ ಪಟ್ಟಾಭಿಷೇಕವಾದ ಮೇಲಂತೂ ಅವರು ತುಂಬಾ ಸಂತೋಷದಲ್ಲಿದ್ದಾರೆ. ನಿಮ್ಮ ಮೇಲೆ ಖಂಡಿತ ಕೋಪವಿರುವುದಿಲ್ಲ. ಹಾಗಾದರೆ ಅದೇ ನನ್ನ ಭಾಗ್ಯ. ಭರತ ನನ್ನೊಂದಿಗೆ ತನ್ನ ಸಂತೋಷವನ್ನು ಹಂಚಿಕೊಂಡರೆ ನಾನು ಸಂತೋಷ ಪಡುತ್ತೇನೆ. ಚಿಂತಿಸಬೇಡಿ ಅತ್ತೆಯವರೇ, ನಾನು ಅವರೊಂದಿಗೆ ಮಾತನಾಡುತ್ತೇನೆ. ಹಣ್ಣನ್ನು ತಿನ್ನಿ. ಮಹಾಪ್ರಭುಗಳಿಗೆ ವಂದನೆ. ಪ್ರಭು, ತಾವು ತಿಳಿಸಿದಂತೆ ಗುಪ್ತಚಾರರಾಗಿ ಕೆಲಸ ಮಾಡಲು ಅರ್ಹರಾದವರನ್ನು ಕರೆತಂದಿದ್ದೆ. ಇವರೆಲ್ಲರ ಪೂರ್ವೋತ್ತರಗಳನ್ನು ನೀವು ವಿಚಾರಿಸಿಕೊಂಡಿರುವಿರಾ? ವಿಚಾರಿಸಿದ್ದೇನೆ ಪ್ರಭು. ಗುಪ್ತಚಾರರಾಗಲು ತಕ್ಕ ಚಾತುರ್ಯ, ಸಮಯ ಪ್ರಜ್ಞೆ, ಉತ್ತಮ ಗುಣ ನಡತೆಗಳು ಹಾಗೂ ನಿಷ್ಠೆ ಇವರಲ್ಲಿದೆ. ಹಾಗಾದ್ರೆ ಬಹಳ ಸಂತೋಷ. ಪ್ರಭು, ಇವನು ಭದ್ರ, ಇವನು ಮಧುಮತ್ತ, ಇವನು ಕಾಳಿಯ, ಇವನು ಮಂಗಳ, ಇವನು ವಿಜಯ. ನೀವೆಲ್ಲರೂ ಮಾಡಬೇಕಾದ ಕಾರ್ಯದ ಮಹತ್ವದ ಅರಿವು ನಿಮಗಿದೆಯೇ? ಮಾತ್ರ ಕೇವಲ ರಾಜಧಾನಿಯಲ್ಲಿ ಮಾತ್ರವಲ್ಲದೆ ಹೊರಗೆ ಕೂಡ ಎಲ್ಲೆಲ್ಲಿ ಜನಸಂದಣಿ ಇರುವುದೋ ಅಲ್ಲಿ ನೀವು ಸಂಚರಿಸುತ್ತಿರಬೇಕು. ನಮ್ಮ ಆಡಳಿತದ ಬಗ್ಗೆ, ಕುಂದು ಕೊರತೆಗಳ ಬಗ್ಗೆ, ನಿಂದನೆ, ಮೆಚ್ಚುಗೆ ಯಾವುದೇ ಇದ್ದರೂ ಅದನ್ನು ತಿಳಿದುಕೊಂಡು ಬಂದು ನನಗೆ ತಿಳಿಸಬೇಕು. ತಮ್ಮ ಅಪ್ಪಣೆಯಂತೆ ನಡೆದುಕೊಳ್ಳುತ್ತೇವೆ ಪ್ರಭು. ಬರೀ ಕೇಳಿಸಿಕೊಳ್ಳುವುದಷ್ಟೇ ನಿಮ್ಮ ಕರ್ತವ್ಯ. ಅದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀವು ನೀಡಬಾರದು. ಹಾಗೆ ಆಗಲಿ ಪ್ರಭು. ಅದೆಲ್ಲವನ್ನು ವಿವರವಾಗಿ ನೆನಪಿನಲ್ಲಿಟ್ಟುಕೊಂಡು ಆಗಾಗ ಬಂದು ನಮಗೆ ತಿಳಿಸಬೇಕು. ಅರ್ಥವಾಯಿತು ಪ್ರಭು. ಇಂದಿನಿಂದಲೇ ನಿಮ್ಮ ಕಾರ್ಯವನ್ನು ಆರಂಭಿಸಬಹುದು. ನಮ್ಮ ಅಮಾತ್ಯರು ನಿಮಗೆ ಅಗತ್ಯವಾದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತಾರೆ. ಮಹಾಪ್ರಭು. ಅಮಾತ್ಯರೇ, ಇವರಿಗೆ ಇನ್ನೊಮ್ಮೆ ಸರಿಯಾಗಿ ತಿಳುವಳಿಕೆ ನೀಡಿ ಇವರನ್ನು ಕಳಿಸಿಕೊಡಿ. ಹಾಗೇ ಆಗಲಿ ಪ್ರಭು. ಜಾನಕಿ, ನಾನು ಬರುವುದು ತಡವಾಯಿತೆಂದು ನಿನಗೆ ಬೇಸರವಾಯಿತೆ? ಬೇಸರವೇಕೆ? ತಡವಾಯಿತು ಎಂದರೆ ಅದಕ್ಕೆ ರಾಜಕಾರ್ಯದ ಕಾರಣವಿದೆ ಎಂದು ನನಗೆ ಅರ್ಥವಾಗುತ್ತದೆ. ನಿಮಗಾಗಿ ನಿರೀಕ್ಷಿಸುತ್ತಿರುವಾಗ ನನಗೆ ಯಾವ ಬೇಸರವೂ ಇಲ್ಲ. ನಾನು ಕೆಲವು ಗುಪ್ತಚಾರರನ್ನು ನೇಮಿಸಿ ಬರುವುದು ಸ್ವಲ್ಪ ತಡವಾಯಿತಷ್ಟೆ. ಏನು? ಗುಪ್ತಚರರೇ? ಹೌದು ಜಾನಕಿ,
ನಾವು ಸರಿಯಾದ ರೀತಿಯಲ್ಲಿ ರಾಜ್ಯಾಡಳಿತ ಮಾಡಬೇಕೆಂದರೆ ಗುಪ್ತಚರರ ಅಗತ್ಯವೂ ಇದೆ. ಶತ್ರುಗಳೇ ಇಲ್ಲದ ಮೇಲೆ ಗುಪ್ತಚರರ ಅಗತ್ಯವೇನು ಪ್ರಭು? ಶತ್ರುಗಳಿದ್ದರೆ ಮಾತ್ರ ಗುಪ್ತಚರರು ಇರಬೇಕೆಂದೇನಿಲ್ಲ ಜಾನಕಿ. ನಮಗೆ ಸರಿಕಂಡಂತೆ ನಾವು ರಾಜ್ಯಾಡಳಿತ ನಡೆಸುತ್ತೇವೆ. ಅದು ಜನರಿಗೆ ಪ್ರಿಯವೋ ಅಥವಾ ಅಪ್ರಿಯವೋ ಎಂದು ನಮಗೆ ಹೇಗೆ ತಿಳಿಯುವುದು? ನಮ್ಮ ಮೇಲಿನ ಭಯದಿಂದ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸದೇ ಇರಬಹುದು. ರಾಜನ ಬಗ್ಗೆ ಅಸಮಾಧಾನವನ್ನು ಅವರು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಹುದು. ಅಂದರೆ ಪ್ರಜೆಗಳ ಕಷ್ಟ ಸುಖಗಳನ್ನು ಗುಪ್ತಚರರಿಂದ ಅರಿಯಬಹುದೆಂದು ನಿಮ್ಮ ಅಭಿಪ್ರಾಯವೇ? ಹೌದು ಜಾನಕಿ, ನನ್ನ ದೃಷ್ಟಿ ಎಲ್ಲಾ ಪ್ರಜೆಗಳು ಸುಖ ಮತ್ತು ನೆಮ್ಮದಿಯಿಂದಿರಬೇಕೆಂಬುದೇ. ಪ್ರತಿಯೊಬ್ಬ ಪ್ರಜೆಯ ಕಷ್ಟಗಳನ್ನು ನಾವು ನಿವಾರಿಸಬೇಕು. ಅವರ ಸುಖ ಜೀವನಕ್ಕೆ ನಾವು ನೆರವಾಗಬೇಕು. ಗುಪ್ತಚಾರರು ತರುವ ಸುದ್ದಿಗಳಿಂದ ಅದು ಸಾಧ್ಯವಾಗುತ್ತದೆ. ನಾವು ನಮ್ಮ ದೋಷಗಳನ್ನು ಸರಿಪಡಿಸಿಕೊಳ್ಳಬಹುದು. ಏಕೆ ಪ್ರಭು? ಬುದ್ಧಿವಂತರಾದ ನಿಮ್ಮ ಅಮಾತ್ಯರು ಸೂಕ್ತ ಸಲಹೆ ನೀಡುವುದಿಲ್ಲವೇ? ನೀಡುತ್ತಾರೆ, ಆದರೆ ಅವರದು ವೈಯಕ್ತಿಕ ಅಭಿಪ್ರಾಯವಾಗಿರಬಹುದು ಅಥವಾ ರಾಜನನ್ನು ಮೆಚ್ಚಿಸುವ ಸಲಹೆ ಆಗಿರಬಹುದು. ಅಲ್ಪಸಂಖ್ಯೆಯ ಜನರ ಸಮಸ್ಯೆ ಅವರಿಗೆ ಪ್ರಮುಖವಾಗಿ ಕಾಣದಿರಬಹುದು. ಅದೇನೋ ನಿಜವೇ. ನನಗೆ ಆ ತಾರತಮ್ಯವಿಲ್ಲ. ಕೆಲವರ ಯೋಗಕ್ಷೇಮವನ್ನು ನಾನು ಕಡೆಗಣಿಸಲಾರೆ. ಎಲ್ಲ ಪ್ರಜೆಗಳ ಸುಖವು ನನಗೆ ಬಹಳ ಮುಖ್ಯ. ನಿಮ್ಮ ಮಾತು ನಿಜ ಪ್ರಭು. ಎಲ್ಲರೂ ನಮ್ಮ ಪ್ರಜೆಗಳೇ ಅಂದ ಮೇಲೆ ಅವರ ಕ್ಷೇಮ ನಮ್ಮ ಹೊಣೆ. ಒಬ್ಬ ತಾಯಿ ತನ್ನ ಎಲ್ಲಾ ಮಕ್ಕಳನ್ನು ಸಮಾನವಾಗಿ ಕಾಣುವಂತೆ ರಾಜನಾದವನು ತನ್ನ ಎಲ್ಲಾ ಪ್ರಜೆಗಳನ್ನು ಸಮಾನವಾಗಿ ಕಾಣುವುದು ಅವನ ಧರ್ಮ. ಆ ಧರ್ಮ ಪಾಲನೆಗೆ ಈ ವ್ಯವಸ್ಥೆ. ಇದು ನಾನೊಬ್ಬನೇ ಮಾಡುತ್ತಿರುವುದಲ್ಲ ಜಾನಕಿ. ಹಲವು ರಾಜರು ಇದನ್ನು ಅನುಸರಿಸುತ್ತಿದ್ದಾರೆ. ರಾಜನೀತಿಯಲ್ಲಿ ಇದಕ್ಕೆ ಒಂದು ಮಾನ್ಯತೆಯೂ ಇದೆ. ನಿಮ್ಮ ಉದ್ದೇಶ ಉದಾತ್ತವಾದದ್ದು ಪ್ರಭು. ಅದರ ಸತ್ಫಲಗಳು ಎಲ್ಲಾ ಪ್ರಜೆಗಳಿಗೂ ದೊರೆಯುವಂತಾಗಲಿ. ಪ್ರಜೆಗಳಿಗೆ ಲಾಭವಾದರೆ ನಮಗೇ ಸಂತೋಷ. ಸ್ವಾಮಿ, ಆ ಕಲಾವಿದೆಯರ ನೃತ್ಯ ಮತ್ತು ಸಂಗೀತ ಬಹಳ ಮಧುರವಾಗಿತ್ತಲ್ಲವೇ? ಹೌದು ದೇವಿ, ಸಂಗೀತವು ಮಧುರವಾಗಿತ್ತು. ಈ ಉಪವನದ ವಾತಾವರಣವು ಮನೋಹರವಾಗಿದೆ. ಮಧುರವಾದ ಸಂಗೀತ, ಮನೋಹರವಾದ ಉಪವನ, ಜೊತೆಗೆ ಪ್ರಾಣವಲ್ಲಭನ ಸಾನ್ನಿಧ್ಯ. ಇನ್ನೇನು ಬೇಕು? ಸೀತೆ, ಈ ಋತುಮಾನ ನಮ್ಮಿಬ್ಬರ ಪ್ರೇಮ ಸಮಾಗಮಕ್ಕೆ ಪ್ರೇರಣೆ ನೀಡುವಂತಿದೆ. ನನ್ನ ನಿನ್ನ ಅನುರಾಗ ಫಲ ನೀಡುವ ಪವಿತ್ರ ಮುಹೂರ್ತದಂತಿದೆ. ಇನ್ನು ಮೇಲೆ ನಾವು ವಿಹಾರ ವಿನೋದಗಳಲ್ಲಿ ಕಾಲ ಕಳೆಯೋಣ.
ಅದಕ್ಕಿಂತ ಆನಂದ ಬೇರೆ ಏನಿದೆ ಸ್ವಾಮಿ? सविता सूर्यः खगः पुषा गभस्तिमान् सुवर्णसदृशो भानुः स्वर्णरेखा दिवाकरः हिरण्यगर्भः शिशिरस्तपरो भास्करो रविः अग्निगर्भोदितेः पुत्रः शङ्खः शिशिरनाशनः हरिदश्वः सहस्रार्चूर्यः सर्प सर्पिरीचमान् तिमिरोन्मथनः शम्भुः त्वष्टा मार्ताण्ड अंशुमान् ಅನಂತ ಕಾಲ ಹೀಗೆ ಆನಂದವಾಗಿರಿ. ರಾಮ, ಕುಲದೇವರ ದರ್ಶನವಾಯಿತೆ? ಹೌದು ಮಾತೆ, ಕುಲದೇವರ ದರ್ಶನ, ಮಾತೆಯ ದರ್ಶನ, ನಮ್ಮ ಕುಲಗುರುಗಳ ಆಶೀರ್ವಾದವನ್ನು ಪಡೆದ ನಂತರವೇ ತಾನೇ ನಮ್ಮ ರಾಜಸಭೆ ಆರಂಭವಾಗುವುದು. ದೈವಾನುಗ್ರಹದ ಜೊತೆ ಸರ್ವರ ಆಶೀರ್ವಾದವು ನಿಮ್ಮ ಮೇಲಿರುವುದು. ರಾಮ, ನೀನು ರಾಜನಾದ ಮೇಲೆ ಪ್ರಜೆಗಳೆಲ್ಲ ಆನಂದ ಸಾಗರದಲ್ಲಿ ತೇಲುತ್ತಿದ್ದಾರೆ. ಅಯೋಧ್ಯೆಯಲ್ಲಿ ಅನೀತಿ ಇಲ್ಲ, ಶತ್ರುಗಳ ಭಯವಿಲ್ಲ, ಅಧರ್ಮವಿಲ್ಲ, ಪ್ರಕೃತಿ ವಿಕೋಪವಿಲ್ಲ. ಇದೆಲ್ಲವೇ ರಾಮರಾಜ್ಯ. ಇದು ನಾನೊಬ್ಬನೇ ಕಟ್ಟಿದ ನಾಡಲ್ಲ ಮಾತೆ. ಇಂದಿನ ಸುಖ ಸಮೃದ್ಧಿಗೆ ನನ್ನ ತಂದೆಯವರಂತೆ ಇಡೀ ರಘುಕುಲದ ಪ್ರಭುಗಳ ಕಾಣಿಕೆಯೂ ಇದೆ. ಅವರಂತೆ ನಾನು ಪ್ರಜೆಗಳ ಹಿತಚಿಂತನೆಗೆ ಮೊದಲ ಆದ್ಯತೆಯನ್ನು ಕೊಡುತ್ತೇನೆ. ಮಾತೆ, ನಿಮ್ಮದೇನಾದ್ರೂ ಕೋರಿಕೆ ಇದ್ದರೆ ಹೇಳಿ, ಅದನ್ನು ನಾನು ಈಡೇರಿಸುತ್ತೇನೆ. ಕೋರಿಕೆ ನನಗಾವ ಕೋರಿಕೆಯೂ ಇಲ್ಲ ರಾಮ. ಹಾಗೆ ಏನಾದರೂ ಇದ್ದರೂ ಅದು ತನಗೆ ತಾನೇ ಈಡೇರಿ ಬಿಡುವುದು. ಮಕ್ಕಳ ಅಭ್ಯುದಯವನ್ನು ಕಂಡು ಸಂತೋಷ ಪಡುವುದಕ್ಕಿಂತ ಮಿಗಿಲಾದ ಕೋರಿಕೆ ಇನ್ನಾವುದಿರುವುದು? ಹಾಗೆ ಸಣ್ಣ ಪುಟ್ಟದಿದ್ದರೂ ನನ್ನ ಮುದ್ದಿನ ಸೊಸೆ ಅದನ್ನು ಈಡೇರಿಸಿ ಬಿಡುವಳು. ಹಾಗಾದ್ರೆ ನೀವು ಬಯಸುವುದು ಏನೂ ಇಲ್ಲವೇ ಮಾತೆ? ಇದೇ ರಾಮ, ದೈವಾನುಗ್ರಹ ಸದಾ ನಿಮ್ಮ ಮೇಲಿರಬೇಕು. ಪ್ರಜೆಗಳ ಪ್ರೀತಿ ಅಭಿಮಾನ ನಿಮ್ಮ ಮೇಲೆ ಸದಾಕಾಲ ಉಳಿಯಬೇಕು. ಈ ನಾಡು ಸಮೃದ್ಧಿಯಿಂದ ಇರಬೇಕೆಂಬುದೇ ನನ್ನ ಆಸೆ.
ನಮ್ಮೆಲ್ಲರ ಕೋರಿಕೆಯೂ ಅದೇ ಮಾತೆ. ನಮ್ಮ ನಾಡಿನ ಮೇಲೆ ದೇವತೆಗಳ ಅನುಗ್ರಹವಿರಬೇಕೆಂದರೆ ಆಗಾಗ ಯಜ್ಞ ಯಾಗಾದಿಗಳನ್ನು ಮಾಡಿ ದೇವತೆಗಳನ್ನು ನಾವು ತೃಪ್ತಿಗೊಳಿಸುತ್ತಿರಬೇಕು. ರಾಮ, ಮೊದಲು ನೀನು ಆ ಕೆಲಸವನ್ನು ಮಾಡು. ನಿನ್ನ ಪತ್ನಿಯೊಂದಿಗೆ ಗುರು ವಶಿಷ್ಠರ ನೇತೃತ್ವದಲ್ಲಿ ಯಜ್ಞ ಯಾಗಾದಿಗಳನ್ನು ಆಚರಿಸು. ಆಗಲಿ ಮಾತೆ, ಆ ಕುರಿತು ಆಲೋಚಿಸಿ ನಾನು ನಿರ್ಧರಿಸುತ್ತೇನೆ. ದೀರ್ಘಾಯುಷ್ಮಾನ್. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.